ಹಾಯ್ ಎಲ್ರಿಗೂ ನಮಸ್ಕಾರ. ಮಮತಾ ಶೆಟ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಅದನ್ನ ಕ್ಲಿಯರ್ ಮಾಡ್ಕೊಳ್ಳೋದು ಹೇಗೆ ಮನೇಲಿ. ಕೆಲವರು ಪಾರ್ಲರ್ಗೆ ಹೋಗ್ಬಿಟ್ಟು ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲ ತೆಗೆದುಕೊಂಡು ಬರ್ತಾರೆ. ಅಷ್ಟು ಟೈಮ್ ಇಲ್ಲದವರಿಗೆ ನಾನು ಇದನ್ನ ಹೇಗೆ ರಿಮೂವ್ ಮಾಡೋದು, ಮನೇಲಿ ಇರೋ ಐಟಮ್ ಅಲ್ಲೇ ಹೇಗೆ ರಿಮೂವ್ ಮಾಡೋದು ಅದ್ರ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮೊದಲು ನನ್ನ ಚಾನೆಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಹಾಗೂ ಫಸ್ಟ್ ಟೈಮ್ ಯಾರೆಲ್ಲ ವಿಸಿಟ್ ಮಾಡಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಶೇರ್ ಕಮೆಂಟ್ ಎಲ್ಲ ಮಾಡಿ ಆಯ್ತಾ. ವೈಟ್ ಹೆಡ್ಸ್ ಇದ್ದಿತ್ತು, ಇವಾಗ ಕಂಪ್ಲೀಟ್ ಕ್ಲಿಯರ್ ಆಗಿದೆ ನೋಡಿ. ಇಲ್ಲೇ ಇತ್ತು ನೋಡಿ, ಆಮೇಲೆ ಇಲ್ಲೆಲ್ಲ ಇದ್ದಿತ್ತು, ಕಂಪ್ಲೀಟ್ ಕ್ಲಿಯರ್ ಆಗಿದೆ. ಈಗ ನಾನು ಹೇಗೆ ಕ್ಲಿಯರ್ ಮಾಡ್ಕೊಂಡೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಲೆಮನ್ನ ಕಟ್ ಮಾಡಿ ಅದ್ರ ಮೇಲೆ ಸ್ವಲ್ಪ ಅರಿಶಿಣದ ಪೌಡ್ರ್ ಹಾಕ್ಕೊಳ್ಳಿ. ನ್ಯಾಚುರಲ್ ಆಗಿರುವಂಥ ಒಂದು ಅರಿಶಿಣ ಪೌಡ್ರ್ ಹಾಕ್ಕೊಂಡ್ರೆ ಒಳ್ಳೆಯದು. ಆಮೇಲೆ ಇದನ್ನು ಹೇಗೆ ಯೂಸ್ ಮಾಡಬೇಕು, ಎಷ್ಟು ದಿವಸಕ್ಕೆ ಯೂಸ್ ಮಾಡಬೇಕು ಅದನ್ನೆಲ್ಲ ವೀಡಿಯೋದಲ್ಲಿ ಹೇಳಿದ್ದೀನಿ. ಅದನ್ನು ನೀವು ಕೊನೆವರೆಗೂ ನೋಡಿ ಆಯಿತಾ. ಲೆಮನ್ ಮತ್ತು ಟರ್ಮರಿಕ್ ಅರಿಶಿಣದ ಪೌಡರ್, ಇದು ನ್ಯಾಚುರಲ್ ಆಗಿ ಸಿಕ್ಕಿದ್ರೆ ನೀವು ಅದನ್ನು ಯೂಸ್ ಮಾಡ್ಕೊಳ್ಬೋದು. ಆಮೇಲೆ ನೀವೆಲ್ಲಾದರೂ ಶಾಪ್ಗಳಲ್ಲಿ ಪರ್ಚೇಸ್ ಮಾಡಿಬಿಟ್ಟು ಯೂಸ್ ಮಾಡ್ಕೊಂಡು ಅಂದರೆ ಚೆನ್ನಾಗಿರೋದೇ ಯೂಸ್ ಮಾಡ್ಕೊಳ್ಳಿ ಆಯಿತಾ. ಇದು ನ್ಯಾಚುರಲ್ ಆಗಿರುವಂಥ ಒಂದು ಅರಿಶಿಣ. ಇದು 3 ಮಿನಿಟ್ಸ್ ಸಾಕು ಆಯಿತಾ. ಸ್ಕ್ರಬ್ ಮಾಡ್ಕೊಳ್ಳಿ. ಎಲ್ಲೆಲ್ಲ ವೈಟ್ ಹೆಡ್ಸ್ ಆಗಿದೆ, ಎಲ್ಲೆಲ್ಲಿ ಬ್ಲ್ಯಾಕ್ ಹೆಡ್ಸ್ ಆಗಿದೆ ಅಲ್ಲಿ ಮಾತ್ರ ನೀವು ಸ್ಕ್ರಬ್ ಮಾಡ್ಕೋಬೇಕು. ನಾನು ಇಲ್ಲಿ ಇಷ್ಟೇ ಮಾಡ್ಕೋತೀನಿ. ಮತ್ತು ಇಲ್ಲಿ ನೋಡಿ, ಕೆಲವರಿಗೆ ಇಲ್ಲೂ ಒಂಥರ ಚಿಕ್ಕ ಚಿಕ್ಕ ಗುಳ್ಳೆ ಥರ ಆಗಿಬಿಡುತ್ತೆ, ಅದನ್ನು ಫುಲ್ ಕ್ಲಿಯರ್ ಮಾಡುತ್ತೆ ಆಯಿತಾ. ಅದು ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ಇದು ನೋಡಿಬೇಕಾದ್ರೆ ನೀವು ಟ್ರೈ ಮಾಡಿ. ಇದು ವಾರಕ್ಕೊಂದು, ಜಾಸ್ತಿ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಇದ್ದರೆ ವಾರಕ್ಕೊಂದು 4-5 ಸಲ ಮಾಡಬೇಕಿದು, ಅಂದ್ರೆ ಕ್ಲಿಯರ್ ಆಗೋ ತನಕ ಆಯಿತಾ. ಆಮೇಲೆ ಕ್ಲಿಯರ್ ಆಗ್ತಾ ಬಂದಾಗ ವಾರಕ್ಕೊಂದು 2 ಸಲ ಮಾಡಿದ್ರೂ ಸಾಕು. ನಿಮಗೆ ನೋಡಿ, ನೀವೇ ಹೇಳ್ತೀರಿ ಫುಲ್ಲು ಹೋಗಿರುತ್ತೆ ನೋಡಿ. ನಾನು ಫಸ್ಟ್ ಟೈಮ್ ಇದನ್ನು ಟ್ರೈ ಮಾಡಿದವಾಗ ನನಗೆ ಶಾಕ್ ಆಯಿತು ನಿಜ. ಅಷ್ಟು ಬೆಸ್ಟ್ ರಿಸಲ್ಟ್ ಕೊಡ್ತು ಇದು. ಲೆಮನ್ ನಿಮ್ಗೆ ಗೊತ್ತಿರೋ ಹಾಗೆ ವಿಟಮಿನ್ ಸಿ ಇರುತ್ತೆ ಇದರಲ್ಲಿ. ಬಿಡಿ, ಟರ್ಮರಿಕ್ ಪೌಡರಲ್ಲಿ ತುಂಬ ಬೆನಿಫಿಟ್ ಇದೆ. ಇದನ್ನು ಮುಖಕ್ಕೆ ಫುಲ್ ಅಪ್ಲೈ ಮಾಡ್ಕೊಳ್ಬೋದು. ಅದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ ನಿಮ್ಮ ಜೊತೆ. ಲೆಮನ್ ಮಾತ್ರ ಫುಲ್ ಸ್ಕಿನ್ಗೆ ಯಾವುದೇ ಕಾರಣಕ್ಕೂ ಯೂಸ್ ಮಾಡೋಕೆ ಹೋಗ್ಬೇಡಿ. ನಾನಿದು ಫುಲ್ ಸ್ಕಿನ್ಗಂತೂ ನಾನು ಯೂಸ್ ಮಾಡಲ್ಲ ಲೆಮನ್ನ, ಓನ್ಲಿ ಈ ಮೂಗಿನ ಪಾರ್ಟ್ ಹತ್ರ ಮತ್ತು ಲಿಪ್ ಕೆಳಗಡೆ ಆಯಿತಾ. ನೋಡಿ ಈ ಥರ ನಾನು ಮುಖಕ್ಕೆ ಯಾವುದೇ ಕ್ರೀಮ್ ಯೂಸ್ ಮಾಡಿಲ್ಲ, ಒಂದು ಲಿಪ್ ಬಾಮ್ ಮತ್ತು ಸ್ವಲ್ಪ ಕಾಡಿಗೆ ಕಾಜಲ್ ಹಾಕೊಂಡಿದ್ದೀನಿ. ಕ್ಲೀನಾಗಿ ಮುಖನ ವಾಶ್ ಮಾಡಿಬಿಟ್ಟು ಹೀಗೆ ಸ್ವಲ್ಪ ಲೆಮನ್ ಸ್ವಲ್ಪ ದೊಡ್ಡ ಸೈಜ್ ಆಯಿತು, ಚಿಕ್ಕ ಸೈಜಲ್ಲಿ ಕಟ್ ಮಾಡ್ಕೋಬೇಕಾಯ್ತಾ. ನಮಗೆ ಈಗ ಸ್ಕ್ರಬ್ ಮಾಡ್ಕೋಬೇಕಿದ್ರೆ ನಮಗೆ ಚೆನ್ನಾಗಿ ಸ್ಕ್ರಬ್ ಮಾಡ್ಕೋಬೇಕಲ್ಲ, ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಿತ್ತು. ಓಕೆನಾ, ಸ್ಕ್ರಬ್ ಮಾಡ್ಕೊಳ್ಳಿ. ನೋಡಿ, ಜಾಸ್ತಿ ವೈಟ್ ಹೆಡ್ಸ್ ಮತ್ತು ಬ್ಲ್ಯಾಕ್ ಹೆಡ್ಸ್ ಇದ್ದವರು ಉಗ್ರಲ್ಲಿ ಕಿತ್ಕೊಬಿಡ್ತಾರೆ. ಅದನ್ನು ಕಲೆ ಆಗಿಬಿಡುತ್ತೆ, ಅದು ಕಲೆ ಹೋಗಲ್ಲ. ಆಮೇಲೆ ಉಗ್ರ ಯಾವತ್ತೂ ಯೂಸ್ ಮಾಡಬಾರ್ದು. ಕಲೆ ಹೋಗುತ್ತೆ, ಬಟ್ ನಮಗೂ ಅಷ್ಟೇ ಪರಿಶ್ರಮ ಬೇಕು. ಈ ಥರ ಫೇಸ್ ಮಾಸ್ಕು ಮತ್ತು ಸ್ಕ್ರಬ್ ಎಲ್ಲ ಮಾಡಿಬಿಟ್ಟು ಕಲೆ ಹೋಗಿಸ್ಕೋಬೇಕಾಗತ್ತೆ. ಅಷ್ಟೆಲ್ಲ ರಗಳೆ ಯಾಕಲ್ಲ, ಅದಕ್ಕೋಸ್ಕರ ಉಗ್ರನ್ನ ಯಾವತ್ತೂ ತಾಕ್ಸ್ಕೋಬಾರ್ದು ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸಲ್ಲಿ ಇದ್ದರೆ. ಇದನ್ನು ನೀವು ಟ್ರೈ ಮಾಡಿ ನೋಡಿ, ಬೇರೆ ಯಾವುದು ಟ್ರೈ ಮಾಡೋ ಅವಶ್ಯಕತೆನೇ ಇಲ್ಲ. ಇದನ್ನು ಟ್ರೈ ಮಾಡಿದ್ರೆ ನೀವೇ ಹೇಳ್ತೀರಿ ನೋಡಿ, ಅಷ್ಟು ಕ್ಲಿಯರ್ ಆಗುತ್ತೆ. ಈಗ ಫಸ್ಟ್ ಸ್ಕ್ರಬ್ಬಲ್ಲೇ ನೋಡಿ ಕ್ಲಿಯರ್ ಆಗಿಬಿಡುತ್ತೆ ನೋಡಿ, ಒಂದು 50% ಕ್ಲಿಯರ್ ಆಗಿಬಿಡುತ್ತೆ ನೋಡಿ. ನನಗೆ ಬೆಸ್ಟ್ ರಿಸಲ್ಟ್ ಕೊಟ್ಟ ಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಆಯಿತಾ. ಈ ಟರ್ಮರಿಕ್ ಆದರೂ ಅಷ್ಟೇ ಫೇಸ್ಗೆ ತುಂಬಾ ಒಳ್ಳೆಯದಿದು. ಸ್ಕಿನ್ಗೆ ಕಾಂತಿ ಬರಲಿಕ್ಕೆ ಟರ್ಮರಿಕ್ನ ಯೂಸ್ ಮಾಡಬೇಕು. ಇಷ್ಟೇ ನಾನು ಈ ಸ್ಕ್ರಬ್ ಮಾಡ್ಕೊಳ್ತಿರೋದು, ಇಷ್ಟೇ ಮೂಗಿನ ಒಂದು ಪಾರ್ಟು ಮತ್ತು ಇಲ್ಲಿ. ಯಾವ ಕಾರಣಕ್ಕೂ ಲೆಮನ್ನ ಇಡೀ ಮುಖಕ್ಕೆ ಅಪ್ಲೈ ಮಾಡ್ಕೋಬಾರ್ದಾಯ್ತಾ. ಮಾಡ್ಕೋಬಹುದು, ಕೆಲವೊಬ್ಬರ ಸ್ಕಿನ್ಗೆ ಲೆಮನ್ನು ಫುಲ್ ಫೇಸ್ಗೆ ಲೆಮನ್ನು ಸೆಟ್ ಆಗಲ್ಲ ಆಯಿತಾ. ಒಬ್ಬೊಬ್ರ ಸ್ಕಿನ್ ಒಂದೊಂದು ಥರ ಅಲ್ಲ, ಲೆಮನ್ನು ಸೆಟ್ ಆಗಲ್ಲ. ನನಗೆ ಫುಲ್ಲು ಫೇಸ್ಗೆ ನಾನು ಅಪ್ಲೈ ಮಾಡ್ಕೊಳ್ಳೋದಿಲ್ಲ ಲೆಮನ್, ಓನ್ಲಿ ಈ ಥರ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಮಾತ್ರ. ಈ ಥರ ಒಂದು 3-4 ಮಿನಿಟ್ಸ್ ಈ ಥರ ಮಾಡ್ಕೊಳ್ಳಿ ಸೈಡಲ್ಲಿ. ಇಲ್ಲಿ ನೋಡಿ, ಇಷ್ಟನ್ನು ನಾನು ಅವಾಗ ಹೇಳಿದಾಗೆ 1 ವೀಕಲ್ಲಿ ತುಂಬ ಜಾಸ್ತಿ ಇದ್ದವರು ಒಂದು 5 ಟೈಮ್ಸ್ ಮಾಡಿ. ಆಮೇಲೆ ಹೇಳಿದ್ನಲ್ಲ ಹೇಗೆ ಮಾಡಬೇಕು ಅಂತ. ಓಕೆ, ನೋಡಿದ್ರಲ್ಲ. ಸ್ವಲ್ಪ ನೀವು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಆಯಿತಾ. ಕೈ ಕೂತ್ಕೊಳ್ಳುತ್ತೆ, ನಮಗೆ ಕ್ಲೀನಾಗಿ ಸ್ಕ್ರಬ್ ಮಾಡ್ಬೋದು, ಕೈ ಕೂತ್ಕೊಳ್ಳುತ್ತೆ. ಸ್ವಲ್ಪ ಬಿಗ್ ಸೈಜ್ ಆಯ್ತು ಇದು ನಾನು ಕಟ್ ಮಾಡಿದ್ದು. ಓಕೆ, ನಾನೀಗ ವಾಶ್ ಮಾಡ್ಕೊಬರ್ತೀನಿ. ನೋಡಿ, ವಾಶ್ ಮಾಡಬೇಕಿದ್ರೆ ನೀವು ಯಾವುದು ಸೋಪ್ ಹಾಕ್ತೀರಾ ಅಥವಾ ಫೇಸ್ ವಾಶ್ ಯಾವ್ದಾದ್ರು ಕ್ರೀಮ್ ಹಾಕಿದರೆ ಯಾವುದು ಯೂಸ್ ಮಾಡ್ತೀರೋ ಅದರಿಂದ
ಕ್ಲೀನಾಗಿ ವಾಶ್ ಮಾಡ್ಕೊಬರ್ಬೇಕು. ಹಾಗೆ ಎಲ್ಲ ನೀರೆಲ್ಲ ಹಾಕ್ಬಿಟ್ಟು ಸುಮ್ಮನೆ ವಾಶ್ ಮಾಡ್ಕೊಬರೋದಲ್ಲ, ಕ್ಲೀನಾಗಿ ವಾಶ್ ಮಾಡ್ಕೊಬರ್ಬೇಕು. ಒಂದು ಚೂರು ಅರಿಶಿಣದ ಅಂಶ ಮುಖದ ಮೇಲೆ ಇರಬಾರ್ದು, ಒಂದು ಸ್ವಲ್ಪನೂ ಇರಬಾರ್ದು, ಅಷ್ಟು ಕ್ಲೀನಾಗಿ ವಾಶ್ ಮಾಡ್ಕೊಬರ್ಬೇಕು. ಓಕೆ, ಫೇಸ್ ವಾಶ್ ಆಯಿತು. ಫೇಸ್ ವಾಶ್ ಆದಮೇಲೆ ನಿಮಗೆ ಯಾವುದಾದ್ರೂ ಮಾಯ್ಶ್ಚರೈಸರ್ ಕ್ರೀಮರು ಹಚ್ಕೋಬೋದು ಅಥವಾ ಜೆಲ್ ಆದರೂ ಹಚ್ಕೋಬೋದು. ನಾನಿಲ್ಲಿ ಜೆಲ್ ಹಚ್ಕೋತಾ ಇದ್ದೀನಿ. ನಾನು ಯೂಸ್ ಮಾಡ್ತಿರೋ ಜೆಲ್ ಇಲ್ಲಿ. ನೀವು ನಿಮಗೆ ಯಾವ ಕ್ರೀಮ್ ಇದೆ ಅದು ಹಚ್ಕೊಳ್ಳಿ ಆಯಿತಾ. ಕ್ರೀಮ್ ಅಲ್ಲ, ಯಾವ್ದಾದ್ರು ಮಾಯ್ಶ್ಚರೈಸರ್ ಅಥವಾ ಜೆಲ್. ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಳಿ ಇಷ್ಟೇ. ನೋಡಿ, ನೀವು ರಿಸಲ್ಟ್ ನೀವು ಹೇಳ್ತೀರಾ, ಆಮೇಲೆ ನಮ್ಗೆ ಕಮೆಂಟ್ ಮಾಡಿ ಹೇಳಿ ಆಯಿತಾ, ನೀವು ಹೇಗೆ ರಿಸಲ್ಟ್ ಬಂತು ಅಂತ. ಓಕೆ, ನನ್ನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.